ಹೆಸರು ರಾಮಕೃಷ್ಣ ಅಂತೇಳಿ. ನಾವು PVR ಸಿಲ್ಕ್ಸಿಂದ ಮಾತಾಡ್ತಾ ಇದ್ದೀವಿ. ಆಲ್ ಕಸ್ಟಮರ್ಗೆ ವೆಲ್ಕಮ್. ನಮ್ಮ ಹತ್ರ ಎಲ್ಲ ಮೆಟೀರಿಯಲ್ ಇದೆ, ಬನ್ನಿ ಸರ್, ದಯವಿಟ್ಟು ಬನ್ನಿ. ದೊಡ್ಡಮಲದೊಡ್ಡಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ 2023 ಮತ್ತು 24ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ಕಾರ್ಯಕ್ರಮಗಳ ವರದಿ ಬಗ್ಗೆ ಸಭೆ ಗೌರವಾನ್ವಿತ ಸಂಘದ ಅಧ್ಯಕ್ಷರು ನಾರಾಯಣಪ್ಪ ಅವರು ಹಾಗೂ ವಿಸ್ತರಣಾಧಿಕಾರಿಗಳು PK ನರಸಿಂಹರಾಜ್ ಅವರು, ವಿನಾಯಕರವರು ಹಾಗೂ ಗೌರವಾನ್ವಿತ ಆಡಳಿತ ಮಂಡಳಿ ಸದಸ್ಯರು ಅಧ್ಯಕ್ಷರು ನಾರಾಯಣಪ್ಪ, ನಿರ್ದೇಶಕರು ಲಕ್ಷ್ಮೀನಾರಾಯಣ ರೆಡ್ಡಿ, N ಮುನಿರೆಡ್ಡಿ, M ವೆಂಕಟೇಶ ರೆಡ್ಡಿ, DV ವೆಂಕಟರೆಡ್ಡಿ, R ಮಂಜುನಾಥ್ ರೆಡ್ಡಿ, DV ಬೈರಾರೆಡ್ಡಿ, ದೇವಪ್ಪ, ಶ್ರೀಮತಿ ಶಕುಂತಲಮ್ಮ, ಶ್ರೀಮತಿ ಸುಬ್ಬಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗದವರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು DN ಶ್ರೀನಿವಾಸ ರೆಡ್ಡಿ ಹಾಗೂ ಹಾಲು ಪರೀಕ್ಷಕರು M ನಾಗರಾಜ ರೆಡ್ಡಿ, ಸಹಾಯಕರು N ಗಂಗಪ್ಪ, DM ದರ್ಶನ್ ಹಾಗೂ ಊರಿನ ಗಣ್ಯರು ಮುಖಂಡರು K ಶಿವಾರೆಡ್ಡಿ, M ಶ್ರೀನಿವಾಸ ರೆಡ್ಡಿ, ಮಂಜುನಾಥ್, K ಶ್ರೀರಾಮಯ್ಯ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀನಾಥ್ ಅವರು ಎಲ್ಲರ ವಿಶ್ವಾಸ ಗಳಿಸಿ ಸಾಮಾನ್ಯ ಸಭೆ ಬಹಳ ವಿಜೃಂಭಣೆಯಿಂದ ಯಶಸ್ಸು ಗಳಿಸಿದರು. ಈ ಸಂದರ್ಭದಲ್ಲಿ ವಿಸ್ತರಣಾಧಿಕಾರಿಗಳು PK ನರಸಿಂಹರಾಜ್ ಅವರು ಮಾತನಾಡಿ, ಸಾಮಾನ್ಯ ಸಭೆಯಲ್ಲಿ ನಿರ್ದೇಶಕರು ಹಾಗೂ ಷೇರುದಾರರು, ಸಾರ್ವಜನಿಕರು, ಊರಿನ ಗಣ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರು, ಎಲ್ಲ ಮುಖಂಡರು ಕೃತಜ್ಞತೆಗಳನ್ನು ತಿಳಿಸುತ್ತಾ ಸಾಮಾನ್ಯ ಸಭೆ ಈ ದಿನ ವರದಿಯನ್ನು ಓದಿ ಎಲ್ಲರಿಗೂ ತಿಳಿಸಿದರು. ಡೈರಿ ಅಭಿವೃದ್ಧಿಯ ಬಗ್ಗೆ ಸವಿಸ್ತಾರವಾಗಿ ಸಲಹೆಗಳನ್ನು ವ್ಯಕ್ತಪಡಿಸಿದರು ಹಾಗೂ ಎಲ್ಲ ರೈತರಿಗೆ ಹಾಲಿನ ಕ್ವಾಲಿಟಿಯನ್ನು ನೀಡಿ ಇನ್ನೂ ಹೆಚ್ಚಿನ ರೀತಿಯ ಹಣ ಬರಲಿದೆ ಹಾಗೂ ಮುಂದಿನ ವರ್ಷದ ಖರ್ಚು ವೆಚ್ಚಗಳ ಬಗ್ಗೆ ವರದಿಯನ್ನು ಸವಿಸ್ತಾರವಾಗಿ ತಿಳಿಸಿದರು. ಈ ಸಂಬಂಧಿಸಿಗೆ ಬಂದಿರುವ ಎಲ್ಲರಿಗೂ ಸಿಹಿಯನ್ನು ಹಂಚಿ ಸಂಘದ ಆಡಳಿತ ಮಂಡಳಿಯವರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಅದು ಸರ್ಕಾರದ ಒಂದು ಕಾನೂನು ಪ್ರಕಾರ ಮೊದಲನೇದಾಗಿ ಆಪತ್ತು ನಿಧಿ ಅಂತ 1,02,663.22 ಆಪತ್ತು ನಿಧಿಯಾಗಿ, ಆಮೇಲೆ ಸಹಕಾರ ಶಿಕ್ಷಣ ನಿಧಿ 6,159.79 ಕಟ್ಟಡ ನಿಧಿ 30,182.99 ಶೇರ್ ಡಿವಿಡೆಂಟ್ ಏನ್ ಸರ್ಕಟ್ ಅವ್ರಿಗೆ 1,879.80. ಅದೇ ರೀತಿ ಸದಸ್ಯರ ಬೋನಸ್ 1,75,348.60 ಹೋಗ್ತದೆ. ಆಮೇಲೆ ಇಲ್ಲಿ ಏನ್ ಕೆಲಸ ಮಾಡ್ತಾರೆ ಸಿಬ್ಬಂದಿಗೂ ಹೋಗ್ತದೆ 26,976.71. ಆಮೇಲೆ ದಾನ ಧರ್ಮದ ನಿಧಿ 26,976.71. ರಾಸುಗಳ ಅಭಿವೃದ್ಧಿ ನಿಧಿ 13,488.35. ಸದಸ್ಯರ ಸಿಬ್ಬಂದಿ ವಿಮಾ ನಿಧಿ 13,488.35. ಸಹಕಾರಿ ಅಭಿವೃದ್ಧಿ ನಿಧಿ 13,488.35. ಈ ರೀತಿ ಎಲ್ಲ ಇಂಗಳನೆ ಆದ್ಮೇಲೆ ಸರ್ಕಾರದ ಒಂದು ಕಾನೂನು ಪ್ರಕಾರ 100 ರೂಪಾಯಿ ಹಾಲು ಹಾಕಿದ್ರೆ ₹2.20 ಬೋನಸ್ ರೂಪದಲ್ಲಿ ರೈತರಿಗೆ ವಾಪಸ್ ಬರ್ತದೆ. 100 ರೂಪಾಯಿ ಹಾಲು ಹಾಕಿದ್ರೆ ₹2.20 ಬೋನಸ್. ಅದೊಂದಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಇವಾಗ ಬೇರೆ ಬೇರೆ ಸೊಸೈಟಿಯಲ್ಲಿ ನೋಡಿದ್ದೀವಿ, ₹1 ಬೋನಸ್, 150, 175 ಬರ್ತದೆ. ಇವಾಗ ಎಷ್ಟು ₹2.20 ಬಂದಿದೆ. ಇನ್ನು ಸ್ವಲ್ಪ ಪಾರ್ಟಿ ರೇಂಜ್ ಮಾಡಿದೆ ₹2.5 ಕೂಡ ಘಾಟ್ ಬರ್ತದೆ ಬೋನಸ್. ಇಲ್ಲಿಂದ ಅಲ್ಲೇ ಬರ್ತದೆ. ఇంట్లో గెత్తుకొచ్చాడు చెప్పండి ఇప్పుడు మనకేమి డిగ్రీ రావాలి, డిగ్రీ రావడం పిండాలంతే కావాలంటే ఏమన్నా చెప్ప మరి నువ్వు డాక్టర్ కదా, వాళ్ళకి పీడి కోడ్రి ఇస్తాను అట్లా అడుగు నాగరాజు ఎంతో డిగ్రీ ఎవరు సార్ ಏನಪ್ಪ ఏమన్నా అడగండి
ಒಂದು ಸಭೆ ಇದು. ಆಮೇಲೆ ಖರ್ಚುಗಳಿವೆ. ಖರ್ಚುಗಳೇನಂದ್ರೆ ಸಿಬ್ಬಂದಿಯ ವೇತನ 1,94,000 ಆಮೇಲೆ ಸ್ಟೇಷನರಿ 8,750, ಸಾಧ್ಯ ವಿವರ 7,120, ಬಿಲ್ ಇತ್ಯಾದಿ 11,950, AMC ಇನ್ಸೂರೆನ್ಸ್ 6,578, ವಿದ್ಯುತ್ ಬಿಲ್ 19,266, ಪ್ರಯಾಣದ ವೆಚ್ಚ 5,500, ಆಡಿಟ್ ಟೈಪಿಂಗು 11,950, ಇತರೆ ವೆಚ್ಚ 8,120, ಆಮೇಲೆ ಚುನಾವಣೆ ವೆಚ್ಚ 46,550 ರೂಪಾಯಿ. ಇಂದಿನ ಒಂದು ವಾರ್ಷಿಕ ಮಹಾಸಭೆ ವೆಚ್ಚ 13,910, ಇಂಧನ ಡೀಸೆಲ್ 17,880 ರೂಪಾಯಿ, ತರಬೇತಿ 6,513, ಸೇವಾ ಶುಲ್ಕ ಸರ್ವಿಸ್ ಟ್ಯಾಕ್ಸ್ 6,540 ರೂಪಾಯಿ, 9,810. ಅಂದ್ರೆ ನೆಕ್ಸ್ಟ್ ವರ್ಷ ಎಷ್ಟು ಖರ್ಚು ಮಾಡಬಹುದು ಅಂತ ಹೇಳ್ಬಿಟ್ಟು ಇದರ ಮಿತಿ ಒಳಗಡೆ ಇರಬೇಕು. ಜಾಸ್ತಿ ಆದ್ರೆ ಮತ್ತೆ ನೆಕ್ಸ್ಟ್ ಸಬ್ಜೆಕ್ಟ್ ಬಿಟ್ಟು ಮತ್ತೆ ಅಪ್ರೂವಲ್ ತಗೋಬೇಕಾಗ್ತದೆ. ಸಿಬ್ಬಂದಿ ವೇತನ 2 ಲಕ್ಷ, ಸ್ಟೇಷನರಿ ಮತ್ತು ಸಾಗಿಲುವಾರ 18,000, ಪರೀಕ್ಷಾ ಖರ್ಚು 2,000, ಸ್ಕೇಲು ಮತ್ತು ಅಳತೆ ಅಂತ 2,000, AMC ಸರ್ವಿಸ್ 2,000, ವಿದ್ಯುತ್ ಬಿಲ್ಲು 22,000, ಪ್ರಯಾಣದ ಭತ್ಯೆ 2,000, ಬ್ಯಾಂಕ್ ವೆಚ್ಚ 200, ಆಡಿಟ್ ಟೈಪಿಂಗ್ 14,000, ಇತರೆ ವೆಚ್ಚ 10,000, ರಿಪೇರಿ ವೆಚ್ಚ 5,000, ಪಶುಹಾರ ಲೈಸೆನ್ಸ್ 2,000. ನೆಕ್ಸ್ಟ್ ಒಂದು ವಾರ್ಷಿಕ ಇಂಥ ಮಹಾಸಭೆಗೆ 15,000 ಅಂತ, ಸಹಕಾರಿ ವಾರಪತ್ರಿಕೆ 2,000, ವ್ಯಯ ಮತ್ತು 3,800, ಸಂಘದ ಪುಸ್ತಕಗಳು 1,000 ರೂಪಾಯಿ, ತರಬೇತಿ 3,000, 3,14,000 ರೂಪಾಯಿ ಅಷ್ಟು ಬಜೆಟ್ ಇಟ್ಟಿದ್ದಾರೆ. ಇದ್ರ ಮೇಲೆ ಖರ್ಚಾದ್ರೆ ಮತ್ತೆ ನೀವು ಅಪ್ರೂವಲ್ ತಗೋಬೇಕಾದ್ರೆ, ಇದ್ರ ಒಳಗಡೆ ಖರ್ಚಾದ್ರೆ ಏನು ಅಪ್ರೂವಲ್ ತಗೊಳಂಗಿಲ್ಲ. ಸಾಗಾಣಿಕೆ ವೆಚ್ಚ 7,600. ಈ ರೀತಿಯಾಗಿ 3,86,938 ರೂಪಾಯಿ ಖರ್ಚಾಗಿ ನಿವ್ವಳವಾಗಿ 4,10,652.88 ಉಳ್ಕೊಂಡಿದೆ. ಎಲ್ಲ ಖರ್ಚು ವೆಚ್ಚಗಳೆಲ್ಲ ಹೋಗ್ತಾ 4,10,652.88 ನಿವ್ವಳ ಲಾಭ 23-24 ಸರಿದ್ದು. ಅದೇನಾಗಿದೆ ಅಂದ್ರೆ ಇನ್ನೊಂದು ಸ್ವಲ್ಪ ಲಾಭ ಬರ್ಬೇಕಾಗಿತ್ತು, ಕ್ವಾಲಿಟಿ ಸ್ವಲ್ಪ ಕಮ್ಮಿದೆ. ಎಲ್ಲ ಇಲ್ಲಿ